ಚಿಕ್ಕ ಮಗು ಆದರೆ ದೊಡ್ಡ ಅಭಿನಯ. ಸಾರಾ ಅರ್ಜುನ್ ಇನ್ಸ್ಪೈರಿಂಗ್ ಜರ್ನಿ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಒಬ್ಬ ಮಗು ನ್ಯಾಯಾಲಯದ ಸೀನ್ನಲ್ಲಿ ಕಣ್ಣೀರಿನಿಂದ ನಿಲ್ತಾ ಅಪ್ಪಾ ಅಂತ ಹೇಳಿದಾಗ ಥಿಯೇಟರ್ನಲ್ಲಿ ಕೂತಿದ್ದ ಸಾವಿರಾರು ಜನರ ಕಣ್ಣು ತುಂಬಿತು. ಆ ಮಗು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ಅವಳೇ ಸಾರಾ ಅರ್ಜುನ್. ಚಿಕ್ಕ ವಯಸ್ಸಿನಲ್ಲಿ ನಟಿಸಿ ದೊಡ್ಡ ನಟಿಯರಿಗೂ ಸವಾಲು ಹಾಕಿದ ಪ್ರತಿಭೆ. ಇವತ್ತು ನಾವು ನೋಡೋಣ ಆ ಚಿಕ್ಕ ಮಗು ಹೇಗೆ ಭಾರತೀಯ ಸಿನಿರಂಗದಲ್ಲಿ ತನ್ನದೇ ಗುರುತು ಮೂಡಿಸಿಕೊಂಡಳು ಅಂತ. ಸಾರಾ ಅರ್ಜುನ್ ಅವರು ಖ್ಯಾತ ನಟ ರಾಜ್ ಅರ್ಜುನ್ ಅವರ ಮಗಳು. ಅಭಿನಯ ಅವರ ರಕ್ತದಲ್ಲೇ ಇತ್ತು. ತಂದೆಯವರ ಜೊತೆ ಶೂಟಿಂಗ್ ಸೆಟ್ಗೆ ಹೋಗ್ತಾ ಹೋಗ್ತಾ ಕ್ಯಾಮರಾ, ಲೈಟ್, ಆಕ್ಷನ್ ಎಲ್ಲವೂ ಅವಳಿಗೆ ಭಯವಲ್ಲ, ಸ್ನೇಹಿತರೂ ಆಗಿಬಿಟ್ಟವು. ಬಹಳ ಚಿಕ್ಕ ವಯಸ್ಸಿನಲ್ಲಿ ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡು ನಂತರ ದೊಡ್ಡ ಅವಕಾಶ ಅವರ ಬಾಗಿಲಿಗೆ ತಟ್ಟಿತು. ಅವರ ಬಿಗ್ ಬ್ರೇಕ್ 2012ರಲ್ಲಿ ಬಂದ ತಮಿಳು ಸಿನಿಮಾ ದೈವ ತಿರುಮಗಳ್. ಈ ಸಿನಿಮಾ ಸಾರಾ ಜೀವನವೇ ಬದಲಿಸಿತು. ಈ ಸಿನಿಮಾದಲ್ಲಿ ಅವರು ಮಾಡಿದ್ದ ಪಾತ್ರ, ಭಾವನೆ, ನಿರ್ದೋಷಿತ್ವ, ಪ್ರೀತಿ ಅವಳ ಕಣ್ಣಿನಲ್ಲಿ ಮಾತಾಡ್ತಿದ್ದವು. ಸಿನಿಮಾ ಬಿಡುಗಡೆಯಾದ ನಂತರ ಪ್ರೇಕ್ಷಕರು ಹೇಳಿದ್ದು ಒಂದೇ ಮಾತು: ಇವಳು ಸಾಮಾನ್ಯ ಬಾಲನಟಿಯಲ್ಲ, ಇವಳು ಒಂದು ಅದ್ಭುತ ಪ್ರತಿಭೆ. ಅವಳ ಅಭಿನಯ ನೋಡಿ ಹಲವಾರು ಪ್ರಶಂಸೆಗಳು ಬಂದವು. ಅದರ ನಂತರ ಸಾರಾ ಹಿಂದಿರುಗಲೇ ಇಲ್ಲ. ಸೈವಂ, ಕುಟುಂಬ ಕಥೆ, ಇಲ್ಲಿ ಅವರು ಮತ್ತೆ ಹೃದಯ ಗೆದ್ದರು. ಏಕ್ ಥೀ ದಾಯನ್, ಹಿಂದಿ ಚಿತ್ರರಂಗದಲ್ಲೂ ತಮ್ಮ ಗುರುತು ಮೂಡಿಸಿದರು. ಪ್ರತಿ ಸಿನಿಮಾದಲ್ಲೂ ಒಂದು ವಿಷಯ ಸ್ಪಷ್ಟವಾಗಿತ್ತು: ಅವಳು ಡೈಲಾಗ್ ಹೇಳೋದಕ್ಕಿಂತ ಭಾವನೆ ತೋರೋದ್ರಲ್ಲಿ ಮಾಸ್ಟರ್. ಅವರ ಇಮೋಷನಲ್ ಟಚ್ ಹೇಗಿರುತ್ತೆ ಗೊತ್ತಾ? ಒಮ್ಮೆ ಒಂದು ಸಂದರ್ಶನದಲ್ಲಿ ಹೇಳಿದ ಮಾತು: ನನಗೆ ಅಭಿನಯ ಇಷ್ಟ, ಆದರೆ ನಾನು ಸಾಮಾನ್ಯ ಮಗಳ ಹಾಗೆ ಬದುಕಬೇಕು. ಚಿಕ್ಕ ವಯಸ್ಸಿನಲ್ಲಿ ಖ್ಯಾತಿ ಬಂದರೂ ಅವಳು ನೆಲದ ಮೆಟ್ಟಿಲು ಮರೆತಿಲ್ಲ. ಸ್ಟಾರ್ಡಮ್ ಅಂದ್ರೆ ಅಹಂಕಾರ ಅಲ್ಲ ಅನ್ನೋದು ಸಾರಾ ತೋರಿಸಿದ್ದಾರೆ. ಅವರ ಪಯಣ ನಮಗೆ ಹೇಳೋದು ಏನು ಗೊತ್ತಾ? ಪ್ರತಿಭೆಗೆ ವಯಸ್ಸು ಬೇಡ, ಅವಕಾಶ ಸಿಕ್ಕಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಯಶಸ್ಸಿನ ನಡುವೆ ಸರಳತೆ ಇರಬೇಕು. ಇಂದು ಬಾಲನಟಿಯಿಂದ ಹೀರೋಯಿನ್ ಹಂತದ ಪಾತ್ರಗಳ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಅವರ ಬೆಳವಣಿಗೆ ನೋಡಿದ್ರೆ ಒಂದು ವಿಷಯ ಖಚಿತ: ಮುಂದಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದ ನಟಿಯಾಗಿ ಬೆಳೆಯುವ ಎಲ್ಲಾ ಸಾಧ್ಯತೆ ಇದೆ. ಒಬ್ಬ ಮಗು, ಒಂದು ಕಣ್ಣೀರು, ಒಂದು ಸಿನಿಮಾ, ಆದರೆ ಆ ಒಂದೇ ಅವಕಾಶ ಒಂದು ಬದುಕನ್ನೇ ಬದಲಿಸಿತು. ಇವಳು ಕೇವಲ ಬಾಲನಟಿಯಲ್ಲ, ಇವಳು ಭವಿಷ್ಯದ ದೊಡ್ಡ ಸ್ಟಾರ್. ಇದು ಸಾರಾ ಅರ್ಜುನ್ ಅವರ ಪಯಣ ಇನ್ನೂ ಮುಂದುವರಿಯುತ್ತಿದೆ. ನಿಮಗೆ ಇಂಥ ಇನ್ಸ್ಪೈರಿಂಗ್ ಸ್ಟೋರೀಸ್ ಇಷ್ಟ ಅಂದ್ರೆ ಆಕ್ಟರ್ ವಿತ್ ಗಾನಿ ಜೊತೆ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿನಿ ತಾರೆ ಜೀವನ ಕಥೆ ಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.